ನಿಮ್ಮ ಹೆಸರು? ಅನ್ನಪೂರ್ಣ. ಅನ್ನಪೂರ್ಣಮ್ಮ. ಎಲ್ಲಿಂದ ಬರ್ತಾ ಇದ್ದೀರಮ್ಮ? ಇದು ಡಿ ಗ್ರೂಪ್ ಇಂದನಾ? ಓಕೆ. ಎಷ್ಟು ದಿನ ಥೆರಪಿ ಯೂಸ್ ಮಾಡಿದ್ರಿಮ್ಮ? 3 ದಿವಸ. ಇವತ್ತಿಗೆ 3 ದಿನ. ಓಕೆ. 2 ದಿನ ಥೆರಪಿ ಯೂಸ್ ಮಾಡಿ ಏನ್ ರಿಸಲ್ಟ್ ಸಿಕ್ತು ನಿಮಗೆ? ಅದೇ ಪಾದ ಚುಚ್ಚುತ್ತು ನನಗೆ. ಹಾ ಹಾ. ಅದು ನಿನ್ನೆ ಒಂದ್ ಸ್ವಲ್ಪ ನನಗೆ ಕಡಿಮೆ ಆಗಿದೆ. ಕಡಿಮೆ ಆಗಿದೆ. ತಿರುಗಾಡುವಾಗ ಚುಚ್ಚಲ್ಲ ಪಾದ. ಓಕೆನಾ. ಅದೊಂದು ನನಗೆ ರಿಸಲ್ಟ್ ಸಿಕ್ಕಿದೆ. ಸಿಕ್ಕಿದೆ. ಯಾವಾಗಿಂದ ಇತ್ತಮ್ಮ ಪಾದ ಊರಿ ನಿಮಗೆ? 2 ವರ್ಷ ಆಯ್ತು. 2 ವರ್ಷ ಆಯ್ತು. ಇಲ್ಲಿ ವಾಕ್ ಮಾಡುವಾಗ ಚಪ್ಪಲಿ ಹಾಕೊಂಡೆ ವಾಕ್ ಮಾಡ್ತಿದ್ದೆ. ಹಾ ಹಾ. ಅದು ಚುಚ್ಚಕ್ ಶುರುವಾಯ್ತು. ಓಕೆನಾ. ಜಾಸ್ತಿನೇ ಆಯ್ತು. ಈಗ ಡಾಕ್ಟರ್ ಹತ್ರ ಯಾವ ಡಾಕ್ಟರ್ನ ತೋರಿಸ್ತು. ಓಕೆನಾ. ನನಗೆ ಅವರು ಮಾತ್ರನೇ ಕಂಟಿನ್ಯೂ ಮಾಡಿದ್ರು. ತಾಂತ ಇದ್ದೀನಿ 2 ವರ್ಷದಿಂದ, ಕಡಿಮೆನೇ ಇಲ್ಲ. ವಾಕ್ ಮಾಡ್ತಾನೆ ಇದ್ದೀನಿ. ಸರಿನಾ. ಓಕೆ. ಹಾಗಾಗಿ ನನಗೆ ಕಡಿಮೆ ಕಂಡಿರ್ಲಿಲ್ಲ. ಅಂದ್ರೆ ವಾಕಿಂದ ಸ್ವಲ್ಪ ನನ್ಗೆ ಆರೋಗ್ಯ ಪರವಾಗಿಲ್ಲ. ಸರಿ. ಅದಕ್ಕೆ ವಾಕ್ ಮಾಡ್ತಾ ಇದ್ದೆ. ಹೌದು, ವಾಕ್ ಮಾಡ್ಬೇಕು, ಒಳ್ಳೇದಮ್ಮ. ಬಟ್ ಪಾದ ಊರಿ ನಿಮಗೆ ಇವಾಗ ನಿನ್ನೆಯಿಂದ ಚುಚ್ಚೋದು ಕಮ್ಮಿ ಆಗಿದೆ, ಕಡಿಮೆ ಆಗಿದೆ. ಓಕೆ. ಏನ್ ಹೇಳಕ್ ಇಷ್ಟಪಡ್ತೀರಾ ಮಿಷಿನ್ ಬಗ್ಗೆ? ಪರವಾಗಿಲ್ವಾ? ರಿಸಲ್ಟ್ ಸಿಗಿಲ್ಲ? ಪರವಾಗಿಲ್ಲ. ಯೂಸ್ ಮಾಡ್ಬೋದಾ? ನನಗೆ ಬಿ.ಪಿ ಶುಗರ್ ಒಂದು ಕಡಿಮೆ ಆಗ್ಬಿಟ್ಟರೆ ಸುಮಾರು ಒಂದು 20-25 ವರ್ಷದಿಂದ ಇದೆ. ಓಕೆನಾ. ರೆಗ್ಯುಲರ್ ಆಗಿ ಎಷ್ಟೋ ಡಾಕ್ಟರ್ ಮಾತ್ರೆ ತಿಂದು ಕೊನೆಗೆ ಬೇಜಾರಾಗಿ ವಾಕ್ ಮಾಡ್ಕೊಂಡೆ. ಓಕೆ. ಇವಾಗ ನಿಮಗೆ ನಾವು ಚೆಕ್ ಮಾಡಿ ಬಿ.ಪಿ ಶುಗರ್ ಎಷ್ಟಿದೆ ಅಂತೆಲ್ಲ ಚೆಕ್ ಮಾಡಿ, ನಾವು ಇನ್ನೂ 8 ದಿನ ಇರ್ತೀವಲ್ವಾ, 7 ದಿನ ಇರ್ತೀವಿ. ಇನ್ನೊಂದು 4 ದಿನ ಬಿಟ್ಟು ಮತ್ತೆ ಚೆಕ್ ಮಾಡ್ತೀವಿ. ನಿಮಗೆ ಶುಗರು ಬಿ.ಪಿ ನಾರ್ಮಲ್ ಬಂದಿರೋದು ನಿಮಗೆ ಗೊತ್ತಾಗ್ಬಿಡುತ್ತೆ. ರಿಸಲ್ಟ್ ಅಲ್ಲೇ ಕೊಡುತ್ತೆ. ಓಕೆ. ನಂಗೆಲ್ಲ ಹೌದಾ? ಓಕೆ. ಥ್ಯಾಂಕ್ ಯು.